ಎಲ್ರಿಗೂ ನಮಸ್ಕಾರ. ನೀವು ತುಂಬ ತೆಳ್ಳಗಿದ್ದೀರಾ, ದಪ್ಪ ಆಗಬೇಕಾ? ಹಾಗಿದ್ರೆ ನಾನಿವತ್ತು ಹೇಳುವಂತಹ ಕೆಲವೊಂದು ಟಿಪ್ಸ್ ಮತ್ತು ಆಯುರ್ವೇದದಲ್ಲಿ ಹೇಳಿರುವಂತಹ ಚಿಕಿತ್ಸೆಗಳನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ದಪ್ಪ ಆಗ್ತೀರಾ. ಸೊ ಫಸ್ಟು ಈ ದಪ್ಪ ಆಗಬೇಕು ಅಂದರೆ ಅಥವಾ ಈ ತೆಳ್ಳಗಿರೋದಕ್ಕೆ ಕಾರಣ ಏನಂದರೆ ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ ರೇಟ್ ತುಂಬಾ ಕಡಿಮೆ ಇರುತ್ತೆ. ನನ್ನ ಹತ್ರ ಬರ್ತಾರೆ ಏನಂದರೆ, ಮೇಡಮ್ ನಾನು ತುಂಬ ಊಟ ಮಾಡ್ತೀನಿ ಆದರೂ ನಾನು ತೆಳ್ಳಗಿದ್ದೀನಿ ಅಂತ. ತುಂಬ ಊಟ ಮಾಡೋದು ಮುಖ್ಯ ಅಲ್ಲ, ನೀವು ಊಟ ಮಾಡಿದ್ದದು ನಿಮಗೆ ಜೀರ್ಣ ಆಗ್ತಿದ್ಯಾ ಅಥವಾ ನಿಮ್ಮ ಬಾಡಿಗೆ ಅದು ಶಕ್ತಿ ಕೊಡ್ತಿದ್ಯಾ, ಅದು ಬಹಳ ಇಂಪಾರ್ಟೆಂಟು. ಸೊ ಯೂಶಲಿ ತೆಳ್ಳಗಿರೋರು ತುಂಬ ಊಟ ಮಾಡೋಕ್ಕೆ ಹೋಗಬೇಡಿ. ಯೂಶಲಿ ತೆಳ್ಳಗಿರೋರಿಗೆ ಜೀರ್ಣಕ್ರಿಯೆ ತುಂಬ ಕಡಿಮೆ ಇರುತ್ತೆ. ಸರ್ವೇಪಿ ಮಂದಾಗ್ನೋ ಅಂದರೆ ಎಲ್ಲ ಡಿಸೀಸಸ್ಗೂ ಕಾರಣ ಮಂದಾಗ್ನಿ, ಹೌದಾ? ಸೊ ತೆಳ್ಳಗಾಗೋಕ್ಕೂ ಕಾರಣ ಮಂದಾಗ್ನಿನೇ. ನಿಮಗೆ ಜೀರ್ಣ ಆಗ್ತಿಲ್ಲ ಅಂದರೆ ನೀವು ತೆಳ್ಳಗಾಗೋದು ಸಹಜ. ಸೊ ಏನು ಮಾಡಬೇಕು ಅಂದರೆ ಸ್ಮಾಲ್ ಮೀಲ್ಸ್ ಫ್ರೀಕ್ವೆಂಟ್ಲಿ, ಅಂದರೆ ದಿನಕ್ಕೆ 3 ಟೈಮ್ ತಿನ್ನೋ ಬದಲು ದಿನಕ್ಕೆ 5 ಟೈಮ್ ತಿನ್ನಿ. ಸ್ಮಾಲ್ ಮೀಲ್ಸ್ ಅಂದರೆ ಸ್ವಲ್ಪ ಪ್ರಮಾಣದಲ್ಲೇ ತಿನ್ನಿ, ನಿಮಗೆ ಜೀರ್ಣ ಆಗಬೇಕಲ್ವಾ? ಸೊ ಸ್ವಲ್ಪ ಪ್ರಮಾಣದಲ್ಲೇ ತಿನ್ನಿ, ಬಟ್ ಫ್ರೀಕ್ವೆಂಟಾಗಿ ತಿನ್ನಿ. 2 ಅವರ್ಸ್ ಇಲ್ಲ 3 ಅವರ್ಸ್ಗೆ ಒಂದ್ಸರಿ ತಿನ್ನಿ, ಓಕೆನಾ? ಸೊ ಅದರಲ್ಲಿ ಹೆಚ್ಚಾಗಿ ಬರೀ ಅನ್ನ ಸಾಂಬಾರು ತಿನ್ನೋದ್ರಿಂದ ನೀವು ದಪ್ಪ ಆಗೋದಿಲ್ಲ. ಅನ್ನದಲ್ಲಿ ಏನಿರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಹೌದಾ? ಸೊ ನಮಗೆ ಮುಖ್ಯವಾಗಿ ದಪ್ಪ ಆಗಬೇಕಂದ್ರೆ ಪ್ರೋಟೀನ್ ಬೇಕು. ಪ್ರೋಟೀನ್ ರಿಚ್ ಇರುವಂಥ ಆಹಾರಗಳು ಲೈಕ್ ಕಾಳುಗಳು, ಖರ್ಜೂರ, ಈ ರೀತಿಯ ಮೊಟ್ಟೆ, ಮಾಂಸ, ಇದರಲ್ಲೆಲ್ಲ ಪ್ರೋಟೀನ್ ತುಂಬಾ ಹೆಚ್ಚಾಗಿರುತ್ತೆ. ಆಯುರ್ವೇದಲ್ಲೂ ಹೇಳಿರೋದು ಹಾಗೆ ಬ್ರಹ್ಮಣ ಚಿಕಿತ್ಸಾವನ್ನು ಮಾಡಬೇಕು. ಅದರಲ್ಲೂ ಕುಕ್ಕುಟ ಬ್ರಹ್ಮಣ ಅಂತ ಹೇಳ್ತಾರೆ. ಕುಕ್ಕುಟ ಅಂದರೆ ಕೋಳಿ ಮಾಂಸ, ಬ್ರಹ್ಮಣ ಅಂತ ಹೇಳ್ತಾರೆ. ಸೊ ಅಂದರೆ ನಾವು ಇವಾಗ ಅನಲೈಸ್ ಮಾಡಬೇಕಾಗಿರೋದು ಅದೇ. ಏನಕ್ಕೆ ಹೇಳಿರ್ಬೋದು? ಯಾಕಂದರೆ ಅದು ಪ್ರೋಟೀನ್ ರಿಚ್ ಇರುತ್ತೆ. ಸೊ ದಪ್ಪ ಆಗಬೇಕಂದ್ರೆ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನ್ಯಾಚುರಲ್ ಆಗಿ ಸಿಗುವಂತಹ ಪ್ರೋಟೀನ್ಗಳು ಲೈಕ್ ಬಟಾಣಿ ಮತ್ತು ಎಲ್ಲ ರೀತಿಯಾದಂಥ ಕಾಳುಗಳು. ಇನ್ನು ನೀವು ಡಯಟ್ನ ಫಾಲೋ ಮಾಡಬೇಕು ಅಂದರೆ ಡೈಲಿ ಮಿನಿಮಮ್ ಅಂದರೆ 2 ಬಾಳೆಹಣ್ಣು ತಿನ್ನಿ, ಆಯಿತಾ? ಮತ್ತು 5 ರಿಂದ 10 ಖರ್ಜೂರವನ್ನು ನೆನೆಸಿಟ್ಬಿಟ್ಟು ಆಮೇಲೆ ತಿನ್ನುವಂಥದ್ದು. ಈ ರೀತಿಯಾಗಿ ಮಾಡಿ. ಕಂಪಲ್ಸರಿ ನೀವು 2 ಬಾಳೆಹಣ್ಣು ತಿನ್ನಲೇಬೇಕು, ಖರ್ಜೂರನೂ ತಿನ್ನಲೇಬೇಕು. ಮತ್ತು ಈ ಹಾಲಿನ ಪ್ರಾಡಕ್ಟ್ಸ್ ಲೈಕ್ ಹಾಲು, ಬೆಣ್ಣೆ, ಮೊಸರು, ತುಪ್ಪ, ಇದನ್ನು ಆಹಾರದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಮತ್ತು ನೀವು ತುಂಬ ತೆಳ್ಳಗಿದ್ದೀರಾ ಅಂದರೆ ಮಧ್ಯಾಹ್ನ ಕೂಡ ನೀವು ಮಲ್ಕೊಳ್ಬೋದು. ನಿದ್ದೆ ಚೆನ್ನಾಗಿ ಮಾಡಿ. ನಿದ್ದೆ ಮಾಡೋದ್ರಿಂದ ನಮಗೆ ದಪ್ಪ ಆಗೋಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ರಾತ್ರಿ 1 ಚಮಚ ಅಶ್ವಗಂಧ ಚೂರ್ಣನ ಹಾಲಿನಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ 1 ತಿಂಗಳು ಕುಡಿಯೋದ್ರಿಂದ ನಿಮಗೆ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇನ್ನೊಂದು ರೆಸಿಪಿ ಅಂದರೆ ಒಂದು ಅರ್ಧ ಚಮಚ ಶತಾವರಿ ಚೂರ್ಣ ಅಂತ ಸಿಗುತ್ತೆ. ಅದಕ್ಕೆ ಅರ್ಧ ಚಮಚ ಅಶ್ವಗಂಧ ಚೂರ್ಣವನ್ನು ಹಾಕಿಬಿಟ್ಟು ಬಿಸಿ ಹಾಲಿನಲ್ಲಿ ಕುಡಿಯೋದ್ರಿಂದ ಕೂಡ ನೀವು ವೆಯ್ಟ್ ಗೇನ್ನ ಆರಾಮಾಗಿ ಮಾಡ್ಕೊಳ್ಬೋದು. ಬಟ್ ಮುಖ್ಯವಾಗಿ ಆಹಾರನೇ ತುಂಬ ಇಂಪಾರ್ಟೆಂಟು ದಪ್ಪ ಆಗಬೇಕು ಅಂದರೆ. ಸೊ ಆಹಾರದಲ್ಲಿ ಹೆಚ್ಚೆಚ್ಚು ಪ್ರೋಟೀನನ್ನು ತಿನ್ನಿ. ಮತ್ತು ಜೀರ್ಣ ಆಗಬೇಕು ಅಂದರೆ ಏನು ಮಾಡಬೇಕು? ಜೀರ್ಣ ಆಗಬೇಕು ಅಂದರೆ ನಾವು ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟು. ಹೌದು, ಕೆಲವ್ರು ಹೇಳ್ತಾರೆ, ಅಯ್ಯೋ ಎಕ್ಸಸೈಸ್ ಮಾಡಿದ್ರೆ ಎಲ್ಲಿ ನನ್ನ ಕ್ಯಾಲರೀಸ್ ಬರ್ನ್ ಆಗಿಬಿಡುತ್ತೆ ಅಂತ ದಪ್ಪ ಆಗಬೇಕು ನಾನು ಅಂಥೇಳಿ ಕೆಲವರು ಎಕ್ಸಸೈಸೇ ಮಾಡೋದಿಲ್ಲ. ಬಟ್ ಇದು ತುಂಬಾ ತಪ್ಪು. ನೀವು ದಪ್ಪ ಆಗಬೇಕಂದ್ರೆ ಎಕ್ಸಸೈಸ್ ಕೂಡ ತುಂಬಾ ಇಂಪಾರ್ಟೆಂಟು. ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಮೆಟಬಾಲಿಸಮ್ ರೇಟ್ ಜಾಸ್ತಿ ಆಗುತ್ತೆ. ಅದರಿಂದ ನೀವು ತೆಗೆದುಕೊಂಡಿರೋ ಆಹಾರ ಕೂಡ ಜೀರ್ಣ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಈ ಮಸಲ್ ಬಿಲ್ಡ್ ಆಗೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ವೆಯ್ಟ್ ಲಿಫ್ಟಿಂಗು ಮತ್ತು ಯೂಶಲಿ ವೆಯ್ಟ್ ಲಿಫ್ಟಿಂಗ್ ನೀವು ಮಾಡಬೇಕು ಅಂದರೆ ಟ್ರೈನರ್ಸ್ ಹತ್ರ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಮನೆಯಲ್ಲೇ ನೀವು ಕಂಪಲ್ಸರಿ ಒಂದು ವಾರ 2 ರೌಂಡ್ಸ್ ಆಫ್ ಸೂರ್ಯ ನಮಸ್ಕಾರ, ಆಮೇಲೆ ನೆಕ್ಸ್ಟ್ ಒಂದು ವಾರ ಆದಮೇಲೆ 5 ರೌಂಡ್ಸ್ ಆಫ್ ಸೂರ್ಯ ನಮಸ್ಕಾರ. ಈ ರೀತಿಯಾಗಿ ಸೂರ್ಯ ನಮಸ್ಕಾರವನ್ನು ನೀವು ಡೈಲಿ ಮಾಡ್ಬೋದು, ಒಂದು 10 ರೌಂಡ್ಸು ಮಾರ್ನಿಂಗು ಮತ್ತು ಈವ್ನಿಂಗು. ಬಟ್ ಯೂಶಲಿ ತೆಳ್ಳಗಿರೋರಿಗೆ ತುಂಬ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಸುಸ್ತಾಗುತ್ತೆ. ಸೊ ಏನು ಮಾಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಲಘು ವ್ಯಾಯಾಮ, ಅದಾದಮೇಲೆ ಸೂರ್ಯ ನಮಸ್ಕಾರ, ಹಾಗೆ ನೆಕ್ಸ್ಟ್ ವೀಕು ಒಂದು ಸ್ವಲ್ಪ ಹಾಗೆ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸೊ ಇದರಿಂದ ನಿಮಗೆ ಸಡನ್ನಾಗಿ ವೀಕ್ನೆಸ್ ಒಂದ್ಸಲ ಅಯ್ಯೋ ಸಾಕಪ್ಪ ಈ ಎಕ್ಸಸೈಸು ಅಂತಲೂ ಅನ್ಸೋದಿಲ್ಲ. ಸೊ ಈ ರೀತಿಯಾಗಿ ನೀವು ವೆಯ್ಟ್ ಗೇನನ್ನು ನ್ಯಾಚುರಲ್ ಆಗಿ ಮಾಡ್ಬೋದು. ಕಾಳುಗಳಲ್ಲಿ ಈ ಮಾಷ ಅಂದರೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಇದರಿಂದ ವೆಯ್ಟ್ ಗೇನ್ ಹೆಚ್ಚಾಗುತ್ತೆ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೌದು, ಹಾಗಾಗಿ ನೀವು ಏನು ಮಾಡ್ಬೋದು ಅಂದರೆ ಉದ್ದಿನ ಬೇಳೆಯಿಂದ ಮಾಡಿರುವಂಥ ಪಾಯಸ, ಉದ್ದಿನ ಬೇಳೆಯಿಂದ ಮಾಡಿರುವಂಥ ಆಹಾರ ಖಾದ್ಯಗಳನ್ನು ತಿನ್ನುವಂಥದ್ದು, ಇವೆಲ್ಲ ರೀತಿಯಾದಂತಹ ನೀವು ಕ್ರಮಗಳನ್ನು ಫಾಲೋ ಮಾಡೋದಾದರೆ ವಿತೌಟ್ ಸೈಡ್ ಎಫೆಕ್ಟ್ ನಿಮಗೆ ನ್ಯಾಚುರಲ್ ಆಗಿ ವೆಯ್ಟ್ ಗೇನ್ ಮಾಡಬಹುದು.
ಮತ್ತು ಆಯುರ್ವೇದದಲ್ಲೇ ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕಂದ್ರೆ ಅದಕ್ಕೆ ಚಷ್ಟಿಕ ಶಾಲಿಪಿಂಡ ಸ್ವೇದ ಅಂತ ಹೇಳಿದ್ದಾರೆ, ಮತ್ತು ಭ್ರೂಣ ಚಿಕಿತ್ಸೆಗಳು ಹೇಳಿದ್ದಾರೆ, ರಸಾಯನ ಚಿಕಿತ್ಸೆಗಳು ಹೇಳಿದ್ದಾರೆ. ಇದರಿಂದ ಡೆಫಿನೆಟ್ಲಿ ನಿಮಗೆ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಧನ್ಯವಾದಗಳು.